ನಮಸ್ಕಾರ. ನನ್ನ ಹೆಸರು ಉಮಾವತಿ. ನಾನು ಸಮಾಜಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಮೈಸೂರು ವಿಶ್ವವಿದ್ಯಾನಿಲಯ ಸಮಾಜಶಾಸ್ತ್ರದ 5ನೇ ಸೆಮಿಸ್ಟರ್ನ 3ನೇ ಪತ್ರಿಕೆಯಾದ ವೈದ್ಯಕೀಯ ಸಮಾಜಶಾಸ್ತ್ರದ 4ನೇ ಘಟಕ ಹೆಲ್ತ್ ಕೇರ್ ಡೆಲಿವರಿ ಇನ್ ಇಂಡಿಯಾದ ಅಧಿವೇಶನ 36 ರಾಷ್ಟ್ರೀಯ ಆರೋಗ್ಯ ನೀತಿ 1983 ನ್ಯಾಷನಲ್ ಹೆಲ್ತ್ ಪಾಲಿಸಿ 1983 ಈ ಕುರಿತು ಮಾಹಿತಿಯನ್ನು ನೀಡುತ್ತಿದ್ದೇನೆ. ಹಿಂದಿನ ಅಧಿವೇಶನದಲ್ಲಿ ಸಮುದಾಯ ಆರೋಗ್ಯವನ್ನು ಸುಧಾರಿಸುವ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಹಾಗೂ ವಿವಿಧ ಸಮಿತಿಯ ಕಾರ್ಯಕ್ರಮಗಳ ವಿವಿಧ ಆರೋಗ್ಯ ರಕ್ಷಣೆಯ ವಿಮರ್ಶಾತ್ಮಕ ವಿಶ್ಲೇಷಣೆಯ ಬಗ್ಗೆ ತಿಳಿದುಕೊಳ್ಳಲಾಯಿತು. Recap of the previous session. In the previous session, we have learned two objectives of critically analysis recommendation of community program various healthcare through 5 years plan to improving the public community health. Learning objectives and learning outcome. Learning objectives. Students will understand the aims and objectives and silent future of the National Health Policy 1983 launched by Government of India. ರಾಷ್ಟ್ರೀಯ ಆರೋಗ್ಯ ನೀತಿ 1983ರ ಗುರಿ, ಉದ್ದೇಶ ಮತ್ತು ವೈಶಿಷ್ಟ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದಾಗಿ ಲರ್ನಿಂಗ್ ಔಟ್ಕಮ್. ಸ್ಟೂಡೆಂಟ್ ವಿಲ್ ಅಪ್ರಿಷಿಯೇಟ್ ದ ನೀಡ್ ಆಫ್ ನ್ಯಾಷನಲ್ ಹೆಲ್ತ್ ಪಾಲಿಸಿ 1983 ರಾಷ್ಟ್ರೀಯ ಆರೋಗ್ಯ ನೀತಿಯ ಅಗತ್ಯತೆಯನ್ನು ಪ್ರಶಂಸಿಸಲಾಯಿತು. ಕಂಟೆಂಟ್ಸ್: ಇಂಟ್ರೊಡಕ್ಷನ್, ಹಿಸ್ಟ್ರಿ ಆಫ್ ನ್ಯಾಷನಲ್ ಹೆಲ್ತ್ ಪಾಲಿಸಿ 1983, ಏಮ್ಸ್, ಗೋಲ್ಸ್, objectives, implementation steps, elements of national health policy, silent future of health policy, references, multiple choice questions. ನ್ಯಾಷನಲ್ ಹೆಲ್ತ್ ಪಾಲಿಸಿ 1983 ಭಾರತದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 1983ರಲ್ಲಿ ರಾಷ್ಟ್ರೀಯ ಆರೋಗ್ಯ ನೀತಿಯನ್ನು ರೂಪಿಸಿತು. ಈ ನೀತಿಯು ಆರೋಗ್ಯ ರಕ್ಷಣೆ, ಪ್ರಸಾರ, ಸಾರ್ವಜನಿಕ ಆರೋಗ್ಯ ಮತ್ತು ಪುನರ್ವಸತಿ ಅಂಶಗಳ ಮೇಲೆ ಒತ್ತು ನೀಡಿತು. ದೂರ ಪ್ರದೇಶದಲ್ಲಿರುವ ಜನರಿಗೆ ತಲುಪಲು ಸಮಗ್ರ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ಸ್ಥಾಪಿಸುವ ಅಗತ್ಯತೆಯನ್ನು ಈ ನೀತಿ 1983ರ ರಾಷ್ಟ್ರೀಯ ಆರೋಗ್ಯ ನೀತಿಯು ತಿಳಿಸುತ್ತದೆ. ಇಂಟ್ರಡಕ್ಷನ್. ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್-ಬೀಯಿಂಗ್ ಆ್ಯಂಡ್ ನಾಟ್ ಮಿಯರ್ಲಿ ದ ಆಬ್ಸೆನ್ಸ್ ಆಫ್ ಡಿಸೈರ್ ಆರ್ ಇನ್ಫಾರ್ಮಿಟಿ. ಆರೋಗ್ಯವು ಸಂಪೂರ್ಣ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸ್ವಾಸ್ಥ್ಯದ ಸ್ಥಿತಿಯಾಗಿದೆ. ನೀತಿಯು ಸಾಧನೆಗಳಿಗಾಗಿ ನಿರ್ಧಾರ ತೆಗೆದುಕೊಳ್ಳುವ ತಾರ್ಕಿಕ ಚೌಕಟ್ಟು ಮತ್ತು ವೈಚಾರಿಕತೆಯನ್ನು ಒದಗಿಸುವ ವ್ಯವಸ್ಥೆಯಾಗಿದೆ. ರಾಷ್ಟ್ರದ ಆರೋಗ್ಯ ನೀತಿಯು ಉದ್ದೇಶಿತ ಉದ್ದೇಶಗಳ ಆರೋಗ್ಯ ಜ್ಞಾನದ ಸಾಮಾಜಿಕ ಉಪಯೋಗಗಳನ್ನು ನಿಯಂತ್ರಿಸಲು ಮತ್ತು ಉತ್ತಮಗೊಳಿಸಲು ಪ್ರಾರಂಭಿಸಲಾಗಿದೆ. ಈ ನೀತಿಯು ಆರೋಗ್ಯ ರಕ್ಷಣೆಯ ತಡೆಗಟ್ಟುವ ಉತ್ತೇಜಕ, ಆರೋಗ್ಯ ಮತ್ತು ಪುನರ್ವಸತಿ ಅಂಶಗಳ ಮೇಲೆ ಹೆಚ್ಚು ಒತ್ತನ್ನು ನೀಡುತ್ತದೆ. ಹಿಸ್ಟ್ರಿ ಆಫ್ ನ್ಯಾಷನಲ್ ಹೆಲ್ತ್ ಪಾಲಿಸಿ 1983. The most comprehensive health was prepared in India on the eve of independence in 1946. This was the Health Survey and Development Committee report
popularly referred to as a Bore Committee. The committee prepared plan of National Health Service for the country, which would provided a universal coverage to the entire population free of charge through a comprehensive state run salarized the services. ಸ್ವಾತಂತ್ರ್ಯಕ್ಕೂ ಮುನ್ನ ಅಂದರೆ 1946ರಲ್ಲಿ ಭಾರತದಲ್ಲಿ ಅತ್ಯಂತ ವ್ಯಾಪಕವಾದ ಆರೋಗ್ಯ ನೀತಿಯನ್ನು ಸಿದ್ಧಪಡಿಸಲಾಯಿತು. ಇದು ಆರೋಗ್ಯ ಮತ್ತು ಅಭಿವೃದ್ಧಿ ಸಮಿತಿಯ ವರದಿಯಾಗಿದ್ದು ಇದನ್ನೇ ಬೋರೆ ಸಮಿತಿ ಎಂದು ಜನಪ್ರಿಯವಾಗಿ ಉಲ್ಲೇಖಿಸಲಾಗಿದೆ. ಸಮಿತಿಯು ದೇಶಕ್ಕಾಗಿ ರಾಷ್ಟ್ರೀಯ ಆರೋಗ್ಯ ಸೇವೆಗಳ ಯೋಜನೆಯನ್ನು ಸಿದ್ಧಪಡಿಸಿತು. ಉಚಿತ ಆರೋಗ್ಯ ಸೇವೆಯ ಮೂಲಕ ಇಡೀ ಜನಸಂಖ್ಯೆಗೆ ವ್ಯಾಪಿಸಿತು. National Health Policy 1983 Implementation Steps, Identification and Issues Recognition, Policy Formulation, Policy Implementation, Policy Evaluation. Aims. The purpose of the National Health Policy is to create optimal conditions for maximizing the potential of each person's health throughout their lives and to achieve adequate standards of quality of life. Goals. The policy envisages has its goal the attainment of the highest possible level of the health and well-being for all at all age through a preventive and promotive health care orientation in all developmental policies and universal access to good quality healthcare services without anyone having to face financial. Objectives. The purpose of the National Health Policy is to create optimal condition for maximizing the potential of each person's health throughout their lives and to achieve adequate standards for quality of life. India evolved a national health policy in 1983 till 2002 have served well-being guiding the approach for the health sector in 5 years plans. The policy lays stress on preventive, promotive public health and rehabilitation aspect of healthcare. The policy stresses the need of establishing comprehensive primary healthcare services to reach the population in the remote area of the country. The National Health Policies 1983 gave a general exposition of their policies which required recommendation in the circumstances prevailing in the health sector. The National Health Policy 1983, in spite of optimistic empathy for the health needs of the people, particularly the poor and underprivileged, had hoped to provide health for all
by 2000 through the comprehensive PHC services. According to World Health Organization, health policy refers to decision plan and action that are undertaken to achieve specific healthcare goals within society. Key elements of National Health Policy 1983: creation of greater awareness in health problems in the community and means to solve the problems by the community. Supply of basic needs, drinking water and sanitation using technologies that the people can afford. Reduction of existing imbalance in the health services. Establishing of the dynamic health management information system. Provision of legislative support to the health protection and promotion. Concerned action to combat widespread malnutrition. Research in alternative method of health delivery and low cost health technologies. Greater coordination of different system of medicine. Silent future of the 1983 health policies. It was critical of the creative oriented Western model of healthcare, emphasis a preventive, promotive, and rehabilitative primary healthcare approach. Recommended a decentralized system of healthcare, the key feature of which were low cost use of volunteers and paramedics and community participation. Expansion of the private creative sector which would help reduce the government's burden, but by the end of 20th century it was clear that the goals of health for all by the year 2000 AD would not be achieved. The observed progress suggested that we may need some new and additional strategy of new sizable intervention in achievement of an unacceptable health of the country. But by the end of 20th century, it was clear that the goals of health for all by the year 2000 AD would not be achieved. Achievement of an unacceptable health of the country for this health were failure. Biased and poor socio-economic development in the region where it was needed most. Discriminatory policies due to age, gender, and ethnicity, thus preventing access to health care. Conclusion: public health has effectively remained a low priority for in terms of financing and potential political attention.
References: National Health Policies, New Delhi, Jaipi Brother Medical Publisher, National Oral Health Policy, National Mental Health Policy of India, New Pathway, New Hope, MOHFW, Government of India, 2014. Multiple choice questions. First one, National Health Policy was launched in dash. Option is A 1938, B 1963, C 1983, D 1936. Correct answer is C 1983. Second one, dash Government of India evolved National Health Policy in 1983. Option is A. Ministry of Women and Child Development, B. Ministry of Finance, C. Ministry of Health and Family Welfare, D. Ministry of Ayush. Correct answer is C. Ministry of Health and Family Welfare. Third one, the health policy lays stress on the aspect of health care dash. Option is A. Preventive, B. Promotive, C. Rehabilitation, D. Above all. Correct answer is D. Above all. Fourth one, India evolved a national policy in 1983 till in dash. Option is A 2000, B 2002, C 2012, D 2022. Correct answer is B 2002. Fifth one, National Health Policy 1983 slogan, Goal of Health for All till dash. Option is A 2002, B 2020, C 2000, D 2022. Correct answer is C 2000. Thank you.